ಹಾಯ್ ಮ್ಯಾಜಿಕ್ ಅವ್ರಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಅಜಿತ್ ಮತ್ತೆ ಸತ್ಯನ ಇಬ್ರು ಕೂಡ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಮಯೂರಿ ಮತ್ತೆ ಮನಸ್ವಿನಿ ಇಬ್ರು ಕೂಡ ಅಂದ್ರೆ ಭೂಮಿ ಇಬ್ರು ಮಾತಾಡ್ತಾ ನಿಂತಿರ್ತಾರೆ. ಆ ಕಡೆ ತೋಟ ಎಲ್ಲ ನೋಡಕ್ಕೆ ಅಂತ ಆ ಕಡೆಗೆ ಹೋಗ್ತಾಳೆ ಮಯೂರಿ. ಇವಳು ಭೂಮಿ ಅಲ್ಲಿ ನಿಂತಿರ್ತಾಳೆ. ಬಂದ್ಬಿಟ್ಟು ಪ್ರಸಾದಿ ಬಾ ಸುಲೋಚನ ಹೋಗೋಣ ನಾವು ಹಾಗೆ ತಿರ್ಗಾಡ್ಕೊಂಡು ಬರೋಣ ಅಂದಾಗ ಸತ್ಯನ ಇದ್ದಾರೆ. ಅದು ಏನದು ಸುಲೋಚನ ಅಂತ ಅಚ್ಚುಕಟ್ಟಾಗಿ ಅವ್ರಿಗೆ ಹೆಸರಿಲ್ವಾ? ಹೆಸರು ಹಿಡಿದು ಕರಿ. ಅಯ್ಯೋ ನೋಡು, ನಿನಗೆಲ್ಲ ಬರಬೇಡ. ನೀನು 1966 ಬಂದಿದೀಯ, ನೀನು ಅಲ್ಲೂ ವಿಲನ್ನು. ಇಲ್ಲಿ 2026 ಕೂಡ ನೀನು ಬರಬೇಡ, ನಮಗೆ ತೊಂದರೆ ಕೊಡ್ಬೇಡ, ಗೊತ್ತಾಯ್ತಲ್ಲ? ಸರಿ ಆಯ್ತು, ನಾವು ಹೋಗ್ತೀವಿ, ನೀವು ಅದೇನೇನು ಮಾಡ್ಕೋಬೋದೆ. ಸರಿ ಆ ಕಡೆ ಪಾಪ ಇವಳು ಹೊಟ್ಟೋಗ್ಬಿಡ್ತಾಳೆ, ಮಯೂರಿನೂ ಕೂಡ. ಇವನು ಕರ್ಕೊಂಡು ಬಂದು ಏನ್ ಕಿಚ್ಚಕ್ ಶುರು ಮಾಡ್ತಾನೆ. ಸುಲೋಚನಾ ಸುಲೋಚನಾ ಇಷ್ಟು ಚೆನ್ನಾಗಿದೆ ಅಂದ್ರೆ ನೋಡು ಇಲ್ಲಿ ನಮ್ಮ ಅಜ್ಜಿ ತೋಟ ಅಂತ ಹೇಳಿ ಅದನ್ನ ಒಣಸೋಕ್ ಶುರು ಮಾಡ್ತಾನೆ. ಭೂಮಿ ಇದ್ದವಳು ಏನ್ ಬಿಟ್ಬಿಟ್ರೆ ಅವನ್ ಮೊಣ ಕೊರಿತಾನೆ. ಒಳ್ಳೆ ಏನ್ ಕಲ್ತಿದ್ದಾನ ಹುಚ್ಚ ನನ್ ಮಗ ಅಂತ ಹೇಳಿ ಗೊಣಿಕತಾಳೆ. ಸುಲೋಚನಾ ಬಾ ಹಂಗೆ ವಾಕು ಬಾ ನನ್ನಿಂದೆ ಅಂತೇಳಿ ಓಡ್ತಾನೆ. ಓಡ್ಬಿಟ್ಟು ಪ್ರತಿಯೊಂದು ಕಡೆನೂ ಲಕ್ಷದಕ್ಕೆ ಅವ್ರ ಅಮ್ಮ ಫೋನ್ ಮಾಡ್ತಾಳೆ. ಮಮ್ಮಿ ಬರ್ತೀನಿ, ನಾನು ಇನ್ನೊಂದು ಸ್ವಲ್ಪ ದಿನ ಬಂದ್ಬಿಡ್ತೀನಿ, ಆಯ್ತಲ್ಲ? ಸರಿ ಫೋನ್ ಇಡ್ತಾನೆ. ಫೋನ್ ಇಟ್ಬಿಟ್ಟು ಸುಲೋಚನಾ ಬಾ ಮುಂದಕ್ಕೆ ಹೋಗೋಣ. ಹೋಗಲು ನನ್ನ ಸುಲೋಚನಾ ಬರ್ತಾ ಇದ್ದಾಳೆ, ದಾರಿ ಬಿಡು ದಾರಿ ಬಿಡು ಅಂತ ಹೇಳಿ ಆ ಹುಲ್ಲನ್ನು ಮಾತಾಡ್ಸ್ಕೊಂಡ್ ಮುಂದಕ್ಕೆ ಕರ್ಕೊಂಡ್ಬರ್ತಾನೆ. ಮುಂದಕ್ಕೆ ಕರ್ಕೊಂಡು ಬಂದ್ಬಿಟ್ಟು ಆಡಾಡಕ್ ಶುರು ಮಾಡ್ತಾನೆ. ಭೂಮಿ ಕಿವಿಗೆ ಕೈ ಮುಚ್ಕೊಡ್ತಾಳೆ. ಹುಚ್ಚ ನನ್ ಮಗ ಯಾವಾಗ ನಿಲ್ಲಿಸ್ತಾನೋ ಅಂತ ಹೇಳಿ. ಅಲ್ಲ ಈಗ ನೀನ್ ಆಡ್ತಿದ್ಯಲ್ಲ, ಆಡು ಸಾಕ್ ಮಾಡು, ನಡಿ ಹೋಗೋಣ ಬಾ ಸುಲೋಚನ. ನೋಡಿಲ್ಲಿ ಎಷ್ಟು ಚೆನ್ನಾಗಿ ನಿನಗೋಸ್ಕರ ಸಿದ್ಧ ಮಾಡಿದ್ದೀನಿ. ಇಲ್ಲಿ ಬಲಗಾಲಿಟ್ಟು ಒಳಗ್ ಬಾ. ಬಲಗಾಲಿಟ್ಟು ಒಳಗ್ ಬರ್ತಾಳೆ. ಬಂದೆ ನಾನು ಅಂತೇಳಿ ಬರ್ತಾನೆ. ಬಂದ್ಬಿಟ್ಟು ಸುಲೋಚನೆ ನೋಡು, ನಿನಗೋಸ್ಕರ ಹಣ್ಣು ಬಿಸ್ಕೆಟ್ಟು ನಿನಗಾಗಿ, ಹಾಗೆ ನೀನು ಯಾವ ಹಾಡು ಕೇಳ್ತೀಯ ಆ ಹಾಡನ್ನ ನಾನು ಪ್ಲೇ ಮಾಡ್ತೀನಿ, ಆಗ್ಬೋದಲ್ಲ? ಮತ್ತೆ ಈ ಮಾವಿನಕಾಯಿ ಕೇಳು, ಬೇಡ, ನಮ್ಮ ಮದ್ವೆ ಆದ್ಮೇಲೆ ಇದೆಲ್ಲ ಆಯ್ತಾ ಅಂತ ಹೇಳಿ ಪಾಪ ತಲೆ ತಿಂತಾನೆ. ಎಲ್ಲಾ ಪದಾರ್ಥಗಳನ್ನ ಇಟ್ಟು ಅಂದ್ರೆ ಅವಳನ್ನು ಓಡಿಸ್ಕೊಡೋಕ್ ಶುರು ಮಾಡ್ತಾನೆ. ಸುಲೋಚನ ಎಲ್ಲಿ ಡ್ಯಾನ್ಸ್ ಮಾಡೋಣ ಬಾ ಅಂತ ಹೇಳಿ ಅವಳ ಹಂಗು ಪಾಪ ಒಂದಷ್ಟು ಸಹಕರಿಸ್ತಾಳೆ. ಸುತ್ತಲೂ ಮರ ಸುತ್ತಾಡ್ಕೊಂಡು ಹಂಗೇನೆ ಸುತ್ತಾಡ್ಕೊಂಡು ಅವಳು ಹಂಗೆ ಓಡ್ಬರ್ತಾ ಇರ್ತಾಳೆ. ಓಡ್ಬರ್ತಾ ಇದ್ರೆ ಇಬ್ರು ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇಲ್ಲಿ ಅಜಿತ್ ಮತ್ತೆ ಸತ್ಯನ ಇಬ್ರು ಎಳ್ನೀರ್ ಕುಡಿತಾ ನಿಂತಿರ್ತಾರೆ. ಎಳ್ನೀರ್ ಕುಡಿಬೇಕಾದ್ರೆ ಸತ್ಯನ ಇದ್ದವರು, ಅಲ್ಲ ಕಣೋ ಅಜಿತ, ನಿನ್ಗೇನ್ ಬಂದಿದ್ಯಾ? ನಿನಗೆ ಸ್ವಲ್ಪನಾದ್ರೂ ನಿನಗೆ ಗಮನ ಇದೆಯೇನೋ? ನಿನಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಲ್ಲಿ ಭೂಮಿನ ಒಬ್ಳನೇ ಬಿಟ್ಟಿದೆಯಲ್ಲೋ ಸತ್ಯನ, ನಿನಗ್ ಗೊತ್ತಾಗಲ್ಲ, ಸುಮ್ಮನೆ ಅದಂಗೆ ಸುಮ್ಮನೆ ಬಿಟ್ಬಿಡ್ತೀನ. ಅವನೇನಾರು ಓಡಿಸ್ಕೊಂಡ್ ಬಂದ್ರೆ ನನ್ ಭೂಮಿ ಹಾಗೆ ಹೊರಬರ್ತಾಳೆ ಸಾಯಿಬ್ರೇ ಅಂತ. ಹಾಗೆ ನೀನು ಕಲ್ಪನೆ ಮಾಡ್ಕೊಳ್ಳಿ ಅಂತಾನೆ. ಒಂದು ಕ್ಷಣ ಸತ್ಯನೂ ಕೂಡ ಅವನ ಜೊತೆ ಸೇರ್ಕೊಂಡು ಕಲ್ಪನೆ ಮಾಡ್ಕೊತಾ ನಿಂತ್ಕೊಳ್ತಾಳೆ. ಭೂಮಿ ಓಡೋಡ್ ಬರ್ತಾ ಇರೋ ಹಾಗೆ ಅವನು ಕೂಡ ಪ್ರಸಾದಿ ಓಡಿಸ್ಕೊಂಡು ಬರ್ತಾ ಇದ್ದಾನೆ ಹಿಂದೆ. ಅಜಿತ ಓಡ್ ಬರ್ತಾನೆ. ಇವಳು ಸಾಯಿಬ್ರೇ ಅಂತ ಸ್ಲೋ ಮೋಷನ್ ಓಡೋಡ್ ಬರ್ತಾಳೆ. ಅಜಿತನು ಕೂಡ ಅಷ್ಟೇ ಸ್ಲೋ ಆಗಿ ಓಡ್ ಬರ್ತಾನೆ. ಸಾಯಿಬ್ರೆ ಆ ಮೋಟ್ ಗಿಟಾರಿಂದ ನನಗೆ ಕಾಪಾಡ್ಬೇಕು ನೀವು. ನಾನೇ ಕಾಪಾಡ್ಲಿ ನೀನು? ಸಾಯಿಬ್ರ ಹಂಗ ಅಂಬೇಡಿ, ನಾನು ನೀವು ಗಂಡ ಹೆಂಡತಿ ಅಲ್ವಾ, ನಿಮ್ಮನ್ನ ನಾನು ಬಿಟ್ಟಿರಕ್ಕಾಗೋದಿಲ್ಲ, ಹೌದಲ್ವಾ? ಹೇಳಿ ಸಾಯಿಬ್ರೆ, ಇದೇ ಭೂಮಿ ನನಗೆ ಬೇಕಾಗಿದ್ದ. ನನ್ನ ಜೀವನದ ಕೊನೆ ಉಸಿರವರೆಗೂ 7 ಜನ್ಮಕ್ಕೂ ನಿನ್ನ ಯಾರು ಕೂಡ ಬೇರೆ ಮಾಡಕ್ಕಾಗೋದಿಲ್ಲ. ನಾವಿಬ್ರು ಹೀಗೆ ಒಂದಾಗಿರೋಣ. ಬರ್ತಾನೆ ಪ್ರಸಾದಿ. ಬಂದ ತಕ್ಷಣ ಏನೋ ಮೋಟ್ ಗಿಟಾರು, ಅಯ್ಯೋ ಮುಗ್ದೋಯ್ತು. ಹೋಗಿ ಅವನು ನಪ್ಕೋತಿಯಲ್ಲ ಸುಲೋಚನಾ, ಬಾ ಸುಲೋಚನಾ, ನಾನಿಲ್ವಾ, ಮುಗೀತು ನನ್ನ ಕತೆ. ಮುತ್ತು ಕೊಡ್ತಾಳೆ. ಸಾಯಿಬ್ರೆ ಇದೇ ಖುಷಿನಲ್ಲಿ ನೀನು ಮುತ್ತು ಕೊಡ್ತೀನಿ ಅಂತ. ಅಯ್ಯೋ ಮುತ್ತು ಕೊಟ್ಬಿಟ್ಟ, ಅದು ನನಗಾಗಿ ಕೊಡ್ಬೇಕಾಗಿದ್ದು, ಮೀಸಲಾಗಿಟ್ಟಿದ್ದಲ್ವ ಸುಲೋಚನಾ, ಅದನ್ನು ಕೊಟ್ಬಿಟ್ಟ. ಇಬ್ರು ಅಪ್ಕೊಂಡೇ ಬಿಟ್ಟ ಸುಲೋಚನಾ ಅಂತ ಹೇಳಿ ಬೀಳ್ತಾನೆ. ಸತ್ಯನ ನಗ್ತಾ ನಿಂತ್ಕೊಳ್ತಾರೆ. ಅದಕ್ಕೆ ಅಜಿತಾ ಇದ್ದಾನಲ್ಲ, ಕಲ್ಪನೆಯಲ್ಲೇ ಇಷ್ಟೊಂದು ಮುಳುಗೋದ್ರಲ್ಲ ಸತ್ಯನ, ನಿಜವಾಗ ಹಂಗಾದ್ರೆ ಇನ್ನೆಷ್ಟು ಸಂತೋಷ ಪಡ್ತೀರಾ? ನೋಡಿ ಬಂದ್ರು ನೋಡಿ. ಬರ್ತಿದ್ದಾಗೇನೆ ಭೂಮಿ ಅವನು ಪ್ರಸಾದಿ ನಿಂತ್ಕೊಳ್ತಾರೆ. ಪ್ರಸಾದಿ ಇದ್ದವನು, ನಿನ್ಗೆ ಇಷ್ಟನಾ
ಹೇಳು ಅಂದಾಗ ಅದಕ್ಕೆ ಭೂಮಿ ಹೇಳ್ತಾಳೆ, ನಾನು ಏನಿದ್ರು ಕೂಡ ನನ್ನ ಜೀವನದಲ್ಲಿ ಏನೇ ನಿರ್ಧಾರಗಳು ತಗೊಂಡ್ರು ಕೂಡ ನಮ್ಮ ಮಾವನೇ ನಿರ್ಧಾರ ತಗೊಳ್ಳೋದು. ನಮ್ಮ ಮಾವ ಹೇಗಂದ್ರೆ ಹಾಗೆ ಪ್ರಸಾದಿ, ಅವ್ರು ಓಕೆ ಅಂದ್ರೆ ನಾನು ರೆಡಿ ನಾನು ಅಂತಾರೆ. ಅದಕ್ಕೆ ಆಕ್ಚುಲಿ ಏನ್ ಮಾವ ನಾನು ಮದ್ವೆ ಆಗ್ಬೋದಾ ಪ್ರಸಾದಿ ಅಂತ ಅಂದಾಗ, ಅಲ್ಲ ಭೂಮಿ ಮನಸ್ವಿನಿ, ನೀನು ನನ್ನನ್ನು ಇಷ್ಟಪಡ್ಬೋದು, ರಿಲೇಷನ್ ಅಲ್ಲಿ ನಾನು ನಿಮ್ಮ ಮಾವನೇ ಇರ್ಬೋದು, ಆದ್ರೂ ಕೂಡ ಇದು ನಿನ್ನ ಪರ್ಸನಲ್ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪರ್ಸನಲ್ ಲೈಫ್ಗೆ, ನಿನ್ನ ವೈಯಕ್ತಿಕ ವಿಚಾರಕ್ಕೆ ನಾನು ನಿರ್ಧಾರ ತೆಗೆದುಕೊಳಕ್ಕಾಗುತ್ತಾ ಹೇಳು? ನೀನೇ ಅದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋ ಅಂತಾರೆ. ಭೂಮಿ ಯಾಕೆಂದ್ರೆ ಅಲ್ಲಿ ಓಡಾಡ್ತಾ ತೋಟದಲ್ಲಿ ಹಂಗೆ ಯೋಚನೆ ಮಾಡಿರ್ತಾಳೆ. ಅಲ್ಲ ಸಾಹೇಬ್ರು ನನ್ನ ಪ್ರಸಾದಿ ಜೊತೆ ಓಡಾಡೋದ್ ನೋಡಿದ್ರೆ ಹುರ್ಕೊಳ್ತಾರಲ್ಲ, ಹಂಗೆಯ ಏನಾದ್ರು ಸಾಹೇಬ್ರು ನನ್ನ ಮೇಲೆ ಲವ್ ಆಗಿದ್ಯಾ? ಲವ್ ಆಗೋದೇನು ಆಗಿದೆ, ಅದು ಸತ್ಯನೇ. ಹೀಗಾದ್ರೂ ಮತ್ತೆ ತಿಳ್ಕೊಬೇಕಲ್ಲ ನನ್ನನ್ನು ಇಷ್ಟಪಡ್ತಾರ ಇಲ್ವಾ ಅಂತ ಸಾಹೇಬ್ರು. ಏನ್ ಮಾಡೋದು, ಹೇಗ್ ತಿಳ್ಕೊಳ್ಳೋದು ಅಂತ ಲೆಕ್ಕಾಚಾರ ಹಾಕಿ ಅವಳಿಗೆ ನಾಟಕ ಆಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.